ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ರವೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆ ನೋಡಿ, ಇದು ಮಾಮೂಲಿ ನಾವು ಉಪ್ಪಿಟ್ಟು ಮಾಡಲ್ವ ಆ ರವೆನ ನಾನು ಇವತ್ತು ಯೂಸ್ ಮಾಡ್ಕೊಂಡಿದ್ದೀನಿ. ಹುರಿದಿರೋ ರವೆ ಆದರೂ ಪರವಾಗಿಲ್ಲ, ಹುರಿದೇ ಇರೋ ರವೆ ಆದರೂ ಪರವಾಗಿಲ್ಲ, ಯಾವುದಾದ್ರೂ ತೊಗೋಬೋದು. ಈಗ ಇದ್ರ ಜೊತೆಗೆ 1 ಕಪ್ ಮೈದಾನ ತೊಗೊಂಡಿದ್ದೀನಿ. 1 ಕಪ್ ರವೆ ಮತ್ತು 1 ಕಪ್ ರವೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ಅಥವಾ ಒಂದು 50 ಗ್ರಾಮ್ ಅಷ್ಟು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಎಣ್ಣೆ ಆದರೂ ಸರಿ, ಆದರೆ ಸ್ಮೆಲ್ ಇಲ್ದಿರೋ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕಾಯಿಸಿ ಆರಿಸಿದ ಹಾಲನ್ನ ಸೇರಿಸ್ಕೊಂಡು ಹಿಟ್ಟನ್ನು ನಾನು ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತೋರಿಸ್ತೀನಿ ಯಾವ ಹದಕ್ಕೆ ಮಾಡ್ಕೋಬೇಕು ಅಂತ. ಈಗ ನೋಡಿ, ನಾನು ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ಅಂದರೆ ನಾವು ಗುಲಾಬ್ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಳ್ಳಲ್ವ, ಆ ಹದದಲ್ಲಿ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಸ್ಟವ್ ಮೇಲಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದೆ. ಇನ್ನೊಂದು ಸ್ವಲ್ಪ ಕರಗಬೇಕು, ಮತ್ತು ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಹೋಗಬೇಕು. ಇನ್ನೂ ಅಂಟು ಬಂದಿಲ್ಲ, ಅದಕ್ಕೆ ಒಂದು 2 ನಿಮಿಷ, 2ರಿಂದ 3 ನಿಮಿಷ ಹಾಕಿ. ಈಗ ನಾನು ಇದಕ್ಕೇ ಒಂದು 2 ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಫ್ಲೇವರ್ಗೋಸ್ಕರ. ನೋಡಿ, ಈಗ ಒಂದು 2ರಿಂದ 3 ನಿಮಿಷ ಆಗಿದೆ. ಈಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸೌಟಲ್ಲಿ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಈಗ ನೋಡಿ, ಇದು ಅಂಟ್ತಾ ಇದೆ. ನೋಡಿ, ಕಾಣಿಸ್ತಿದೆಯಾ? ಈ ಸ್ಟೇಜಲ್ಲಿ ನಾವು ಸ್ಟವ್ ಆಫ್ ಮಾಡಿ ಇದನ್ನು ಹಾಗೇ ಕ್ಲೋಸ್ ಮಾಡಿ ಇಡೋಣ. ಇದು ಬಿಸಿಯಾಗಿ ಇರಬೇಕು. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಈಗ ಒಂದು 10ರಿಂದ 15 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ಏನು ಮಾಡಬೇಕಂದ್ರೆ ಒಂದು ಸಲ ಕೈಯಿಂದ ನಾದ್ಕೊಳ್ಳೋಣ ಹಿಟ್ಟನ್ನು. ನಾದ್ಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಹೀಗೆ ಕೈಯಲ್ಲಿ ತಗೊಂಡು ನೋಡಿ, ಹೀಗೆ ಹಂಗೆ ಎಳ್ಳಿಟ್ಕೊಂಡು ಹೀಗೆ ಚೆನ್ನಾಗಿ ಇದನ್ನು ರೌಂಡ್ ಮಾಡಬೇಕು. ರೌಂಡ್ ಮಾಡಿಬಿಟ್ಟು ಈ ಹೆಬ್ಬೆರಳಿಂದ ಹೀಗೆ ಲೈಟಾಗಿ ಹೀಗೆ ಹೋಲ್ ಥರ ಮಾಡ್ಕೋಬೇಕು. ಪೂರ್ತಿ ಹೋಲ್ ಮಾಡಬಾರ್ದು, ಜಸ್ಟ್ ಹೀಗೆ ಪ್ರೆಸ್ ಮಾಡ್ಕೋಬೇಕು. ನಾವು ಬಾದುಷಾ ಮಾಡುವಾಗ ಮಾಡ್ಕೊಳ್ಳಲ್ವ, ಅದೇ ರೀತಿ. ಈಗ ಇದನ್ನು ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ. ಈಗ ನೋಡಿ, ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಈಗ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಒಂದೊಂದೇ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಸ್ಟವ್ ಫ್ಲೇಮನ್ನು ಮೀಡಿಯಮ್ ಮಾಡ್ಕೋಬೇಕಾಗತ್ತೆ. ಇದನ್ನು ಹಾಕಿದ ತಕ್ಷಣ ನಾವು ಮುಟ್ಟಕ್ಕೆ ಹೋಗಬಾರ್ದು. ಇದನ್ನು ಎಣ್ಣೆಗೆ ಹಾಕ್ಕೊಂಡು 1 ನಿಮಿಷ ಆಗಿದೆ. ಈಗ ಲೈಟಾಗಿ ಇದನ್ನು ತಿರುಗಿಸಿ
ಎರಡು ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಕಿದ ತಕ್ಷಣ ಮುಟ್ಟಿದ್ರೆ ಶೇಪು ಹಾಳಾಗುತ್ತೆ, ಹಾಗಾಗಿ 1 ನಿಮಿಷ ಹಾಗೇನೆ ಬಿಡಬೇಕಾಗತ್ತೆ. ನೋಡಿ, ಇದು ಈ ಥರ ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಬೇಕು. ಆಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಮೇಲೆ ಬಣ್ಣ ಬಂದಿದ ತಕ್ಷಣ ತೆಗೆದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ನಾವು. ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೇನೆ ನಾನು ಸೆಕೆಂಡ್ ಬ್ಯಾಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೆಕೆಂಡ್ ಬ್ಯಾಚನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇದೇ ರೀತಿ ನಾವು ಫ್ರೈ ಮಾಡಿ ತಗೋಬೇಕಾಗತ್ತೆ. ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡಿರೋದನ್ನ ನಾವು ಆಲ್ರೆಡಿ ಇಲ್ಲಿ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದಕ್ಕೆ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಚ್ ಆಗೋವರೆಗೂ ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಇದು ಊರ್ತಾ ಇರಲಿ, ನೆನೀತಾ ಇರಲಿ. ನೋಡಿ, ಸೆಕೆಂಡ್ ಬ್ಯಾಚನ್ನು ತಿರುಗಿಸಿ ಹಾಕಿದ್ದೀನಿ. ಇದನ್ನು ಅದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ ನಾವು. ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಇದನ್ನು ಎಣ್ಣೆಯಿಂದ ತೆಗೆದು ನೆಕ್ಸ್ಟ್ ಎಲ್ಲಾನು ಇದೇ ರೀತಿ ಮಾಡ್ಕೊಳ್ಳೋಣ. ಈಗ ನೋಡಿ, ನೆಕ್ಸ್ಟ್ ಬ್ಯಾಚ್ ರೆಡಿ ಆಗಿದೆ. ಹಾಗಾಗಿ ಇದನ್ನು ಓಪನ್ ಮಾಡಿ ಇದರಲ್ಲಿರೋದನ್ನೆಲ್ಲ ತೆಗೆದು ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ನಾವು. ಮತ್ತು ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಿ ಇನ್ನೊಂದು ಬ್ಯಾಚ್ ರೆಡಿ ಆಗೋವರೆಗೂ ಹಾಗೇ ಇದರಲ್ಲಿ ಕ್ಲೋಸ್ ಮಾಡಿ ಇಡೋಣ. ಈ ಪಾಕದಿಂದ ಎಲ್ಲ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ನಾನು ಗಾರ್ನಿಷಿಂಗೋಸ್ಕರ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ಒಂದು ಅರೇಬಿಯನ್ ಸ್ವೀಟ್ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಬಾದುಷಾ ತಿನ್ನಲ್ವಾ, ಆ ಟೇಸ್ಟಲ್ಲಿ ಬರುತ್ತೆ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಒಂದು ಡಿಫ್ರೆಂಟ್ ಆಗಿರೋ ಸ್ವೀಟ್ ರೆಸಿಪಿ. ಅದನ್ನು ಈಗ ಹೇಗೆ ಮಾಡೋದಂತ ನೋಡೋಣ.